ಸಂದರ್ಭದಲ್ಲಿ ಕೊನೆಯದಾಗಿ ಆ ಜಗನ್ಮಾತೆಯ ಒಂದು ವಿಶೇಷವಾದಂತಹ ಅನುಗ್ರಹದಿಂದ ಎಲ್ಲರಿಗೂ ಸಹ ಒಳ್ಳೆಯದಾಗಬೇಕು, ಎಲ್ಲರಿಗೂ ಸಹ ಇನ್ನೂ ವಿಶೇಷವಾದಂತಹ ಶ್ರೇಯಸ್ಸು ಪ್ರಾಪ್ತವಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಪರಾಪರ ಗುರುಗಳು ಜಗದ್ಗುರು ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು ರಚಿಸಿದಂತಹ ಒಂದು ಸ್ತೋತ್ರವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದೇವೆ. ಅವರು ಅತ್ಯಂತ ಅದ್ಭುತವಾದಂತಹ ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಅಂತಹ ಸ್ತೋತ್ರಗಳಲ್ಲಿ ಒಂದು ವಾಗ್ದೇವಿ ಸ್ತವ ಅನ್ನುವಂತಹ ಒಂದು ಸ್ತೋತ್ರವನ್ನು ಅವರು ರಚನೆ ಮಾಡಿದ್ದಾರೆ. ಅದನ್ನು ವಿಶೇಷವಾಗಿ ಒಂದು ಮನೆಯಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲರೂ ಸಹ ಪಠನ ಮಾಡ್ಬೋದು. ಇದರಿಂದ ಅಮ್ಮನವರ ಒಂದು ವಿಶೇಷವಾದ ಕೃಪೆ ನಮಗೆ ಪ್ರಾಪ್ತವಾಗಿ ಇನ್ನೂ ಹೆಚ್ಚಿನ ಒಂದು ಶಕ್ತಿ ನಮಗೆ ಪ್ರಾಪ್ತವಾಗಿ ಅದರಿಂದ ನಮ್ಮ ಸಾಧನೆ ಇರ್ಬೋದು, ನಮ್ಮ ಕೆಲಸಗಳಿರ್ಬೋದು, ಇದೆಲ್ಲದರಲ್ಲೂ ನಮಗೊಂದು ಒಳ್ಳೆಯ ಪ್ರಗತಿ ಸಿಗುತ್ತೆ ಅನ್ನುವಂತಹ ಒಂದು ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಆ ಒಂದು ಸ್ತೋತ್ರವನ್ನು ಈಗ ನಾವು ಹೇಳ್ತೀವಿ. ವಾದೇ ಶಕ್ತಿಪ್ರದಾತ್ರಿ ಪ್ರಣತ ಜನತತೇಃ ಸಂತತಂ ಸತ್ಸಭಾಯಾಂ ಪ್ರಶ್ನಾನಾಂ ದುಸ್ತರಾಣಾಮಪಿ ಲಘು ಸುಸಮಾಧಾನಂ ಆಶ್ವೇವ ವಕ್ತುಂ ವಾಗೀಶಾದ್ಯೈಃ ಸುರಾಗ್ರ್ಯೈಃ ವಿವಿಧ ಫಲಕೃತೆ ಸಂತತಂ ಪೂಜ್ಯಮಾನ ವಾಗ್ದೇವಿ ವಾಂಛಿತಂ ಮೇ ವಿತರತು ತರಸಾ ಶೃಂಗಭೂಭೃತ್ ನಿವಾಸ ವ್ಯಾಖ್ಯಾ ಮುದ್ರಾಕ್ಷಮಾಲಾ ಕಲಶ ಸುಲಿಖಿತೈಃ ರಾಜತ್ ಅಂಭೋಜಪಾಣಿಃ ಕಾವ್ಯಾಲಂಕಾರ ಮುಖ್ಯೇಷ್ವಪಿ ನಿಶಿತಧಿಯಂ ಸರ್ವಶಾಸ್ತ್ರೇಷು ತೂರ್ಣಂ ಮೂಕೇಭ್ಯೋಪಿ ಆರ್ದ್ರಚಿತ್ತಾ ದಿಶತಿ ಕರುಣಯಾ ಯಾ ಜವಾತ್ ಸಾ ಕೃಪಾಬ್ಧಿಃ ವಾಗ್ದೇವಿ ವಾಂಛಿತಂ ಮೇ ವಿತರತು ತರಸಾ ಶೃಂಗಭೂಭೃನ್ನಿವಾಸ ಜಾಡ್ಯಧ್ವಾಂತ ಅರ್ಕಪಂಕ್ತಿಃ ತನುಜಿತ ರಜನೀಕಾಂತ ಗರ್ವ ಆಗಮಾನಾಂ ಶೀರ್ಷೈಃ ಸಂಸ್ತೂಯಮಾನ ಮುನಿವರ ನಿಕರೈಃ ಸಂತತಂ ಭಕ್ತಿನಮ್ರೈಃ ಕಾರುಣ್ಯ ಅಪಾರವಾರಾನ್ನಿಧಿಃ ಅಗತನಯ ಸಿಂಧುಕನ್ಯಾ ಅಭಿವಾದ್ಯ ವಾಗ್ದೇವಿ ವಾಂಛಿತಂ ಮೇ ವಿತರತು ತರಸಾ ಶೃಂಗಭೂಭೃನ್ನಿವಾಸ. ಈ 3 ಶ್ಲೋಕಗಳನ್ನು ಅಮ್ಮನವರ ಅತ್ಯಂತ ಅದ್ಭುತವಾದಂತಹ ಆ ಮಹಿಮೆಯನ್ನು ತಿಳಿಸುವುದರ ಮೂಲಕ ಅಮ್ಮನವರ ಪ್ರಾರ್ಥನಾ ಶ್ಲೋಕಗಳನ್ನು ಅವರು ರಚಿಸಿದ್ದಾರೆ. ಇಂತಹ ಶ್ಲೋಕಗಳನ್ನು ಪಠನ ಮಾಡಿ ಎಲ್ಲ ವಿದ್ಯೆ ಇರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಎಲ್ಲ ವಿಧವಾದಂತಹ ಅನುಗ್ರಹವನ್ನು ಅಮ್ಮನವರು ನಮಗೆ ಮಾಡ್ತಾಳೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂದೇಹಕ್ಕೂ ಅವಕಾಶ ಇಲ್ಲ. ಮತ್ತು ಇವತ್ತು ಅನೇಕ ವಿಧವಾದಂತಹ ಆವಿಷ್ಕರಣಾದಿಗಳು ಸಹ ನಡೆದಿದೆ. ಅದೆಲ್ಲವೂ ಚೆನ್ನಾಗಾಗಲಿ ಎಂಬುದಾಗಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಆಶೀರ್ವಾದಗಳನ್ನು